ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಸುಧವ್. ಈ ದಿನ ಒಂದು ಹೊಸ ಕಾರ್ಯಕ್ರಮ, ಒಂದಿಷ್ಟು ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿಸೋದು, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡೋದು, ಅದು ವಿಮರ್ಶೆಯ ರೂಪದಲ್ಲೋ ಟೀಕಾ ರೂಪದಲ್ಲೋ. ಯಾಕಂತಂದರೆ ಇತ್ತೀಚೆಗೆ ಓದು ಪ್ರವೃತ್ತಿ ಕಡಿಮೆ ಆಗ್ತದೆ ಜನರಲ್ಲ. ಆ ಜನರಲ್ಲಾಗಿ ಒಂದಿಷ್ಟು ಓದಿಸುವಂಥ ಪ್ರಯತ್ನ ಮಾಡುವಂಥದ್ದು, ಕುತೂಹಲ ಮೂಡಿಸುವಂಥ ಒಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡೇನೋ ವಿಚಾರ ಮಾಡ್ಕೊಂಡು ಆ ದಿಶೆಯಲ್ಲಿ ನಮ್ಮ ಮಿತ್ರರು, ಕಲಾವಿದರು, ಕಲಾಕಾರರು, ಜೊತೆಗೆ ಸಾಹಿತಿಗಳು ಅಂತೇಳಿ ಇರಿಸಿಕೊಂಡವರು, ಅವರಷ್ಟೇನೋ ಸಂಪಾದನೆ ಮಾಡಿದಂಥ ಪುಸ್ತಕ ಜೀವನ, ಅದರ ಕುರಿತಾಗಿ ಒಂದು ಚರ್ಚೆ ಮಾಡಬೇಕು ಅಂತ ನಮ್ಮ ಜಯನಂದ್ ಮಾದರ್ ಅವರು ಬಂದಿದ್ದಾರೆ. ಮತ್ತು ಅದರಲ್ಲೂ ಅವರ ಗೆಳೆಯರ ಬಳಗದ ಮೂಲಕ ಒಂದಿಷ್ಟೇನೋ ಹೊಸ ಸಾಹಸ ಮಾಡಲಿದ್ದಾರೆ. ಅದೇನೂ ಇರಲಿ, ಇವತ್ತು ನಾವು ಅವರ ಜೇನುಗೂಡ ಅನ್ನುವಂಥ ಒಂದು ವಿಶಿಷ್ಟ ಕೃತಿ, ಸಂಪಾದನೆ ಕೃತಿ, ಅದ್ರ ಕುರಿತಾಗಿ ಒಂದಿಷ್ಟು ಮಾತಾಡ್ಬೇಕಂತ ಮಾಡಿದ್ವಿ. ಆ ಕೃತಿ ಕುರಿತಾಗಿ ಮಧ್ಯದಾಗ ಅದರಲ್ಲಿ ಏನು ಅಂತದ್ದು ಓದುವಂಥದ್ದು, ಓದಿಸ್ಕೊಳ್ಳುವಂಥದ್ದು. ಇದು ಮೂಲತಃ ಚುಟುಕು ಸಾಹಿತ್ಯದ ಒಂದು ಕೃತಿ ಸರ್. ಜೇನುಗೂಡ ಎನ್ನುವಂಥದ್ದು ನಮ್ಮ ರಾಜ್ಯ ಮಟ್ಟದ ಒಂದು ಸಾಹಿತ್ಯದ ವೇದಿಕೆ, ಚುಟುಕು ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು. ಅದು ಜಿಲ್ಲಾ ಘಟಕಗಳನ್ನು ಹೊಂದಿದೆ, ಅದರ ಜೊತೆಗೆ ತಾಲೂಕಾ ಘಟಕಗಳನ್ನು ಹೊಂದಿದೆ. ನಮ್ಮ ಕಳೆದ 2 ವರ್ಷದ ಹಿಂದೆ ಗೋಕಾಕ್ ತಾಲೂಕಾ ಘಟಕವು ಕೂಡ ಒಂದು ಪದಗ್ರಹಣ ಕಾರ್ಯಕ್ರಮ ಇತ್ತು. ಆ ಪದಗ್ರಹಣ ಕಾರ್ಯಕ್ರಮದೊಳಗೆ ಒಂದಿಷ್ಟು ಪದಾಧಿಕಾರಿಗಳು, ಒಂದು 10-15 ಜನ ಪದಾಧಿಕಾರಿಗಳಿರ್ತಾರೆ. ಪದಾಧಿಕಾರಿಗಳಿಗೆ ಪದಗ್ರಹಣ ನೀಡೋದು ಅಷ್ಟೇ ಮುಖ್ಯ ಆಗಬಾರ್ದು. ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಆ ಪದಾಧಿಕಾರಿಗಳಿಂದ ಕೂಡಿಸಲ್ಪಟ್ಟಿರ್ತಕ್ಕಂಥ ಕೆಲವು ಚುಟುಕುಗಳನ್ನು ಸೇರಿಸಿ ಒಂದು ಕವನ ಸಂಕಲನವನ್ನು ನೀಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕಾವ್ಯದ ಮೂಲಕ, ಚುಟುಕುಗಳ ಮೂಲಕ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡುವಂಥ ಉದ್ದೇಶದಿಂದ ಈ ಜೇನುಗೂಡ ಅನ್ನುವಂಥ ಒಂದು ಚುಟುಕು ಸಂಕಲನವನ್ನು ನಾವು ಪ್ರಕಟ ಮಾಡಿದ್ದೀವಿ ಸರ್. ಇದರ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಅಂತಂದರೆ ಬರಹಗಾರರಿಗೆ ಒಂದು ಪುಸ್ತಕದ ರೂಪದೊಳಗೆ ಅವರ ಕವಿತೆಗಳು, ಅವರು ಸ್ವಂತ ಪುಸ್ತಕ ಮಾಡುವಂತಹ ತಾಕತ್ತು ಅವರಲ್ಲಿ ಇಲ್ಲ. ಒಟ್ಟಿಗೆ ಸೇರಿಸಿ ಒಂದು ಪುಸ್ತಕ ಮಾಡಿದರೆ ಬರಹಗಾರರಿಗೆ ಏನಪ್ಪ ಅಂದ್ರೆ ಪುಸ್ತಕಗಳನ್ನು ಕೊಂಡು ಓದೋರು ಇಲ್ಲದಕ್ಕಾಗಿಯೋ ಮತ್ತೆ ಕಾರಣಕ್ಕಾಗಿಯೋ, ಯಾಕಂದರೆ ಬರಹಗಾರ ಬರೆದ ರೂಪದ ಇದ್ದ ಕಾರಣಕ್ಕಾಗಿಯೋ ನೀವು ಬಡ ಬರಹಗಾರರಿಗೆ ಒಂದಿಷ್ಟು ಅವಕಾಶ ಕೊಡುವಂಥ ಪ್ರಯತ್ನ. ನನ್ನ ಕವಿತೆಗಳು ಕೂಡ ಪುಸ್ತಕದಲ್ಲಿ ಪ್ರಕಟ ಆಯ್ತಲ್ಲ ಅನ್ನುವಂಥ ಒಂದು ಸಂತೋಷ ಅವ್ರಿಗಿರ್ತದೆ. ಜೊತೆಗೆ ಅವ್ರು ಬರೆದಂಥ ಕೆಲವು ಚುಟುಕುಗಳು ಸಮಾಜಕ್ಕೆ ಉತ್ತಮವಾಗಿರುವಂಥ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಪುಸ್ತಕ ಪ್ರಕಟ ಮಾಡಿ ನಾವು ಮನೆಯಲ್ಲಿ ಇಟ್ಕೊಂಡು ಕೂಡಲಿಲ್ಲ ಸರ್. ಈ ಪುಸ್ತಕವನ್ನು ಶಾಲೆಗಳಿಗೆಲ್ಲ ಕೊಡು ಮಾಡಿದ್ದೀವಿ, ಒಂದೊಂದು ಗ್ರಂಥಾಲಯಕ್ಕೆ ಕೊಡು ಮಾಡಿದ್ದೀವಿ. ಸಾಹಿತ್ಯದ ಅಭಿರುಚಿಯು ಹೊಂದಿರುವ ಮಕ್ಕಳಿಗೆ ಇಲ್ಲಿಯ ಚುಟುಕುಗಳನ್ನ ಪರಿಚಯ ಮಾಡಿಕೊಡ್ರಿ ಅಂತ ಅಲ್ಲಿ ಶಿಕ್ಷಕರಿಗೆ ವಿನಂತಿ ಮಾಡ್ಕೊಂಡಿವಿ. ಆ ಕಾರಣಕ್ಕಾಗಿ ಮಕ್ಕಳಿಗೂ ಸಾಹಿತ್ಯದ ಅಭಿರುಚಿ ಮೂಡಲಿ ಅನ್ನುವಂಥ ಉದ್ದೇಶದಿಂದ ಈ ಪುಸ್ತಕ ಪ್ರಕಟ ಮಾಡಿದ್ದು. ಇದರ ಪ್ರಕಟಣೆಗೆ ನಮ್ಮ ಮಿತ್ರರಾಗಿರ್ತಕ್ಕಂಥ ಅವರು ಜೈಲರಿದ್ದಾರೆ. ಮೊದಲು ಗೋಕಾಕಲ್ಲಿದ್ದರು, ಈಗ ಬಳ್ಳಾರಿಯಲ್ಲಿದ್ದಾರೆ. ಅಂಬರೀಷ್ ಪೂಜಾರಿ ಅನ್ನುವಂಥವ್ರು ಇದರ ಪ್ರಕಟಣೆಯ ಜವಾಬ್ದಾರಿಯನ್ನು ಅವರು ನೆರವೇರಿಸಿಕೊಟ್ರು. ಆರ್ಥಿಕ ಜವಾಬ್ದಾರಿಯನ್ನು ಹೊತ್ತು ಸಾಹಿತ್ಯ ಪರಿಸ್ಥಿತಿ ಹೆಂಗಂದ್ರೆ ಹೌದು ಬದುಕುದು ಕಷ್ಟದಾಗ ಹೊರಗೆ ಹಾಕೋದು ಹೆಂಗಪ್ಪ ಬರ್ತಿದ್ರು. ಹೌದು ಹೌದು ಅವ್ರಿಗೆ ಧನ್ಯವಾದಗಳು. ಈ ಒಂದು ನೀವು ಚುಟುಕಗಳನ್ನು ಅಥವಾ ಕವಿಗಳ ಮೂಲಕ ಚುಟುಕುಗಳನ್ನು ಬಿತ್ತುವಂಥ ಕೆಲಸ ಮಾಡಿದ್ರೆ ಇದರಲ್ಲಿ ನಿಮಗೆ ಆಕರ್ಷಣೀಯವಾಗಿ ಬಂದಂಥ ಮುಖ್ಯವಾಗಿ ನೀವು ಯಾವ ಕಲಾವಿದರು ಬರಹಗಾರಗಳಿಂದ ಅಥವಾ ಚುಟುಕಾರಗಳಿಂದ ನೀವು ಮಾಡಿಸಿದ್ರಿ, ಅದನ್ನು ಪ್ರಮುಖವಾಗಿ ನಿಮಗೆ ಆಕರ್ಷಣೆ ಅಂತ ಕೆಲವು ಚುಟುಕಾರರು ಯಾರು? ಚುಟುಕುಗಳು ಬೇರೆ, ಚುಟುಕಾರರು ಮೊದಲು. ಯಾಕಂದ್ರೆ ಚುಟುಕಾರ ಇದ್ದಾಗ ಚುಟುಕುಗಳು ಬರಲಿಕ್ಕೆ ಸಾಧ್ಯ. ಹೌದು, ಅದಕ್ಕೆ ವಿಶೇಷವಾಗಿ ಆಕರ್ಷಣೆ ಆಗಕ್ಕಂತ ಚುಟುಕಾರ ಯಾರು? ನಮ್ಮ ನಾಡಿಗೆ ಸೀಮಿತವಾಗಿ, ಗೋಕಾವಿ ನೆಲಕ್ಕೆ ಸೀಮಿತವಾಗಿ ಹೇಳಬೇಕು ಅಂತಂದರೆ ಚುಟುಕು ಬ್ರಹ್ಮ ಅಂತಲೇ ನಾವು ಅವ್ರನ್ನ ಸಂಬೋಧಿಸ್ತಾ ಇದ್ದೀವಿ. ಟಿ ಸಿ ಮೋರೆ ಅಂಥೇಳಿ ಒಬ್ಬ ಬಹುದೊಡ್ಡ ಕವಿಗಳು ನಮ್ಮ ಮಧ್ಯದೊಳಗೆ ಇದ್ದುಕೊಂಡು ಚುಟುಕುಗಳನ್ನು ಬರೆಯೋದ್ರ ಮೂಲಕ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ, ಗೋಷ್ಠಿಗಳಲ್ಲಿ ನಮ್ಮ ನಾಡನ್ನು ಪ್ರತಿನಿಧಿಸ್ತಾ ಇದ್ರು. ಅವರ ಚುಟುಕುಗಳನ್ನು ಓದಿ ನಾವು ಪ್ರೇರೇಪಿತರಾಗಿ ಚುಟುಕು ಬರೆಯೋದಕ್ಕೆ ಆರಂಭ ಮಾಡಿದ್ವಿ. ಈಗಿಲ್ಲ ಸರ್. ಹೌದು, ಈ ಸಂದರ್ಭದೊಳಗೆ ಅವ್ರನ್ನ ಹೇಳ್ತಾ ಇದ್ರು. ಹೌದು ಹೌದು, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಿದ್ರು ಮತ್ತು ನಮ್ಮ ಭಾಗದ ಕವಿಗಳನ್ನು ಪರಿಚಯ ಮಾಡಿಕೊಡ್ತಿದ್ರು ಮತ್ತು ಬರಹಗಾರರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಅಂಥ ಒಬ್ಬ ಚುಟುಕು ಕವಿ ಇವತ್ತಿನ ಸಂದರ್ಭದೊಳಗೆ ನಮಗೆ